ಈಗ ಪ್ರಜ್ವಲ್ ರೇವಣ್ಣ ಅವರು ಇದೀಗ ಸೋಲಿನಲ್ಲಿ ಇದೀಗ ಊಟ ನಿದ್ದೆಯನ್ನ ಬಿಟ್ಟಿದ್ದಾರಂತೆ. ಸೊ ಬನ್ನಿ ಏನಾಯ್ತು ನೋಡ್ಕೊಂಡ್ ಬರೋಣ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಲೋಕಸಭಾ ಹಾಸನ ಜಿಲ್ಲೆಯಲ್ಲಿ ಭರ್ಜರಿ ಜಯಬೇರಿಯನ್ನ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಅವರು ಪಡ್ಕೊಂಡಿದ್ದಾರೆ. ಸೊ 40,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಇದೀಗ ಗೆಲುವನ್ನ ಬಾರಿಸಿ ಇದೀಗ ತಮ್ಮ ತೆಕ್ಕೆಯನ್ನ ಪಡೆದುಕೊಂಡಿದ್ದಾರೆ, ತಮ್ಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಸಂಸದರಾಗಿ ಇದನ್ನ ಅಧಿಕಾರವನ್ನ ಸ್ವೀಕರಿಸಲಿಕ್ಕೆ ಬರೀ ಕೆಲವೇ ದಿನಗಳು ಸಾಕ್ಷಿ. ಸೊ ಸದ್ಯ ಇದೀಗ ಪ್ರಜ್ವಲ್ ರೇವಣ್ಣ ಕಳೆದ ಬಾರಿ ಹಾಸನದ ಸಂಸದರಾಗಿದ್ರು ಕೂಡ ಎರಡನೇ ಬಾರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ರು. ಸೊ ಅಖಾಡಕ್ಕೆ ಇಳಿದು ಎಲ್ಲರನ್ನು ಬಿಗ್ 540 ಕೊಟ್ಟಿದ್ರು ಸಹ. ಆದರೆ ಎಲೆಕ್ಷನ್ ಚುನಾವಣಾ ಹಂತದಲ್ಲಿ ಇದೀಗ ಅವರ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದ್ದು, ಸೊ ಎಲ್ಲೋ ಒಂದು ಕಡೆ ಇವರಿಗೆ ಇದೇ ಮುಳ್ಳಾಯ್ತಾ ಎಂಬುದನ್ನು ನಾವು ನೋಡಬೇಕಾಗುತ್ತೆ ವೀಕ್ಷಕರೇ. ಸೊ ಇದೀಗ ಹಾಸನದಲ್ಲಿ ತಮ್ಮ ರೇವಣ್ಣ ಕುಟುಂಬರವರು ಜೆಡಿಎಸ್ ಭದ್ರಕೋಟೆ ಅಂತ ಎಲ್ಲ ಕಡೆ ಹೇಳ್ಕೊಡ್ತಿದ್ರು. ಸೊ ಇದೀಗ ಕಾಂಗ್ರೆಸ್ನ ಭದ್ರಕೋಟೆ ಆಗಿ ನಿಂತಿದೆ ಹಾಸನ. ಸೊ ಏನ್ ಹೇಳ್ತೀರಾ ವೀಕ್ಷಕರೇ, ಇದರ ಬಗ್ಗೆ ಒಂದು ಕಮೆಂಟ್ ಹಾಕಿ. ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸದ್ಯ ಇದೀಗ ಎಲ್ಲರಿಗೂ ಕೂಡ ನಿನ್ನೆ ಆ ಫಲಿತಾಂಶ ಬರುವ ಮುನ್ನೆ ಭಯದ ವಾತಾವರಣ ಇಬ್ಬರ ಅಭ್ಯರ್ಥಿಗಳಲ್ಲೂ ಕೂಡ ಇರುತ್ತೆ. ಸೊ ಸತತ ಪ್ರಯತ್ನ ಕೂಡ ಮಾಡಿರ್ತಾರೆ. ಸೊ ಅವರ ಪ್ರತಿಫಲ ಸಿಗ್ಲಿಲ್ಲ ಅಂದ್ರೆ ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ. ಸೊ ಇಂಥದ್ದೇ ಒಂದು ಪರಿಸ್ಥಿತಿ HD ಕುಮಾರಸ್ವಾಮಿ ಅವರ ಕುಟುಂಬದವರು ಆಗಿರುವಂತಹ ಅವರ ಅಣ್ಣ ರೇವಣ್ಣ ಅವರ ಮಗ ಆಗಿರುವಂತಹ ರೇವಣ್ಣ HD ಪ್ರಜ್ವಲ್ ರೇವಣ್ಣ ಅವರು ಕೂಡ ಇದೀಗ ಅದೇ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದೀಗ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸ್ಗೆ ಸಿಕ್ಕಾಕೊಂಡು ಇದೀಗ SIT ಕಸ್ಟಡಿಯಲ್ಲಿದ್ದಾರೆ. ಸೊ ಅಲ್ಲಿನ ಒಂದು ಅಭ್ಯರ್ಥಿಗಳಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲಿನ ಸುದ್ದಿ ತಿಳಿತಿದ್ದಂತೆ ಸೊ ಶಾಕ್ ಆಗಿದ್ದಾರೆ. ಸೊ ಇವೆಲ್ಲವನ್ನ ನೋಡಿ ಅವರಿಗೂ ಕೂಡ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಇಂದು ವಿಚಾರವನ್ನ ಕೇಳಿದ ತಕ್ಷಣ ರಾತ್ರಿ ಎಲ್ಲ ಊಟವನ್ನ ಮಾಡದೆ ಸೊ ಚಿಂತೆಯಲ್ಲೇ ಕೂತಿದ್ದಾರೆ ಎಂಬುದು ಇದೀಗ ವರದಿಯಾಗಿದೆ ವೀಕ್ಷಕರೇ ಮೂಲಗಳ ಪ್ರಕಾರ. ಸೊ ಸದ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮನಸ್ಸಿನಲ್ಲಿ ತುಂಬಾ ನೋವನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಲೋಕಸಭಾ ಸಮರದಲ್ಲಿ ಇದೀಗ ಸೋಲನ್ನ ಕಂಡಿದ್ದಾರೆ ಅಂತ ಹೇಳಿದ್ರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇಬ್ಬರ ಒಂದು ಒಳ್ಳೆಯ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು ಪ್ರಜ್ವಲ್ ರೇವಣ್ಣ ಹಾಗೂ ಶ್ರೇಯಸ್ ಪಟೇಲ್. ಸೊ ಇವರಿಬ್ಬರ ಜಿದ್ದಾಜಿದ್ದಿಯಲ್ಲಿ ಇದೀಗ ಮೊದಲನೇ ಬಾರಿಗೆ ಪ್ರಥಮ ಬಾರಿಗೆ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಅವರನ್ನ ಜನ ಬೆಂಬಲಿಸಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಕೇಸ್ ಆಗಿರುವಂತಹ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ಜನ ಇವರ ವಿರುದ್ಧ ತಿರುಗಿ ಬಿದ್ರ ಅನ್ನುವ ಪ್ರಶ್ನೆ ಕೂಡ ಹಾಕೊಳ್ತಾ ಬೇಕಾಗುತ್ತೆ ವೀಕ್ಷಕರೇ. ಸೊ ಈ ಎಲ್ಲಕ್ಕೂ ತೆರೆ ಬಿದ್ದಿದ್ದು. ಸೊ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಸೋಲು ನಿಜಕ್ಕೂ ಒಂದು ರೀತಿಯ ಮನಸ್ಸಿಗೆ ತುಂಬಾ ನೋವು ಅಂತ ಹೇಳ್ಬೋದು. ಯಾಕೆಂದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು ಪ್ರಜ್ವಲ್ ರೇವಣ್ಣ. ಸದ್ಯ ಇದೀಗ ಸೋಲಿನ ವಿಚಾರ ತಿಳಿತಿದ್ದಂತೆ ಊಟ ನಿದ್ದೆಯನ್ನ ಬಿಟ್ಟಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ವೀಕ್ಷಕರು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.